ಹೆಲೋ ಫ್ರೆಂಡ್ಸ್, ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈಗಾಗಲೇ ಈ ನಮ್ಮ ವಿಜ್ಞಾನದ ಸಿರೀಸ್ನ 15ನೇ ಕ್ಲಾಸ್ನಲ್ಲಿ ಇದೆ ನಾವು, ಹೌದಾ? ಸೊ ನಾನು ಈ ಒಂದು ಸಿರೀಸನ್ನು NCERT ಟೆಕ್ಸ್ಟ್ ಬುಕ್ಸ್ಗಳನ್ನು ಬೇಸ್ ಆಗಿ ಇಟ್ಕೊಂಡು ಮಾಡ್ತಿರೋದ್ರಿಂದ ಈ ಒಂದು ವಿಡಿಯೋಗಳು ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಈ ವಿಡಿಯೋದಲ್ಲಿ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಅದ್ಯಾವುದಪ್ಪ ಅಂತಂದ್ರೆ ಜೀವಿಗಳು, ಲಕ್ಷಣಗಳು ಮತ್ತು ಅವುಗಳ ಹೊಂದಾಣಿಕೆ ಅಂತೇಳಿ, ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ದೇರ್ ಅಡಾಪ್ಟೇಷನ್ಸ್ ಅಂತೇಳಿ. ಓಕೆ, ಸೊ ಈ ವಿಡಿಯೋನ ನಾನು ರಿಲೇಟೆಡ್ ಇಮೇಜಸನ್ನು ಹಾಕಿ ತುಂಬ ಕಲರ್ಫುಲ್ಲಾಗಿ ತಯಾರು ಮಾಡಿದ್ದೀನಿ. ಓಕೆ, ಸೊ ಹಾಗಾಗಿ ಈ ವಿಡಿಯೋನ ತುಂಬ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತೇಳಿ ನಾವು ಎಂಥವು ಹೇಳ್ತೀವಪ್ಪ ಅಂತಂದ್ರೆ ಅವು ಕೆಲವೊಂದಿಷ್ಟು ಲಕ್ಷಣಗಳನ್ನ ಹೊಂದಿರಬೇಕಾಗ್ತದೆ. ಆ ಲಕ್ಷಣಗಳನ್ನು ಯಾವ್ಯಾವಪ್ಪ ಅಂತಂದ್ರೆ, ಒಂದದು ಗ್ರೋತ್ ಇರಬೇಕು, ಹೌದಾ? ಬೆಳವಣಿಗೆಯನ್ನು ಅವು ತೋರಿಸ್ತಿರಬೇಕು. ನೆಕ್ಸ್ಟ್ ರೀಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿಯನ್ನು ಮಾಡ್ತಿರಬೇಕು. ಮೂವ್ಮೆಂಟ್ ಅಂದರೆ ಚಲನೆಯನ್ನು ಹೊಂದಿರಬೇಕು. ಆಮೇಲೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತಿರ್ಬೇಕು ಅವು. ಆಮೇಲೆ ರೆಸ್ಪಿರೇಷನ್ ಅಂದರೆ ಉಸಿರಾಟ ಕ್ರಿಯೆಯನ್ನು ನಡೆಸ್ತಿರಬೇಕು. ನ್ಯೂಟ್ರಿಷನ್ ಅಂದರೆ ಆಹಾರವನ್ನು ತೆಗೆದುಕೊಳ್ಳುವಂಥ ಕ್ರಮ ಆಗಿರ್ಬೋದು. ಆಮೇಲೆ ಎಕ್ಸ್ಕ್ರೀಷನ್, ಆ ತೆಗೆದುಕೊಂಡಂಥ ಆಹಾರವನ್ನು ವಿಸರ್ಜನೆ ಮಾಡುವಂತ ಇರಬೇಕು. ಸೊ ಇವೆಲ್ಲ ಲಕ್ಷಣಗಳಿದ್ದರೆ ಅದಕ್ಕೆ ನಾವು ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ, ಹೌದಾ? ನೋಡ್ರಿ, ಲಿವಿಂಗ್ ಆರ್ಗನಿಸಮ್ಸ್ ಆರ್ ಎಂಟಿಟೀಸ್ that exhibit essential life processes such as growth, reproduction, movement, response to stimuli, respiration, nutrition and excretion, enabling them to sustain life and interact with their environment ಅಂತ ಹೇಳ್ತೇವೆ. ಸೊ ಹೀಗಿದ್ರೆ ಅವಾಗ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೇವೆ, ಹೌದಾ? ನೆಕ್ಸ್ಟ್ ಬರೋದು ಯಾವಪ್ಪ ಅಂತಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸು ವಾಸವಾಗಿರುವಂಥ ಸ್ಥಳ. ಓಕೆ, ಆ ಲಿವಿಂಗ್ ಆರ್ಗ್ಯಾನಿಸಮ್ಸು ವಾಸವಾಗಿರುವಂಥ ಸ್ಥಳ ಅಂದರೆ ಅದು ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ನೋಡ್ರಿ, ದ ಸರೌಂಡಿಂಗ್ ವೇರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸರ್ವೈವ್ ಈಸ್ ನೋನ್ ಆ್ಯಸ್ ದಿ ಹ್ಯಾಬಿಟ್ಯಾಟ್ ಅಂತೇಳಿ, ಹೌದಾ? ಈ ಹ್ಯಾಬಿಟ್ಯಾಟ್ನಲ್ಲಿ ಎರಡು ಕಾಂಪೊನೆಂಟ್ಸ್ ಬರ್ತಾವೆ. ಯಾವಪ್ಪ ಅಂತಂದ್ರೆ ಒಂದನೇದು ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು ಅಂತೇಳಿ, ಅಂದರೆ ಬಯೋಟಿಕ್ ಕಾಂಪೊನೆಂಟ್ಸ್ ಯಾವಪ್ಪ ಅಂತಂದ್ರೆ ಒಂದು ಹ್ಯಾಬಿಟ್ಯಾಟ್ನಲ್ಲಿ ಜೀವವಿರುವಂಥ ಯಾವ ಇರ್ತಾವೆ ನೋಡ್ರಿ, ಅವೆಲ್ಲ ಬಯೋಟಿಕ್ ಕಾಂಪೊನೆಂಟ್ಸ್ ಒಳಗೆ ಬರ್ತಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಪ್ಲಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೇಳಿ. ಅಂದರೆ ದ ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ಅ ಹ್ಯಾಬಿಟ್ಯಾಟ್ ಆರ್ ಕಾಲ್ಡ್ ಆಸ್ ಬಯೋಟಿಕ್ ಕಾಂಪೊನೆಂಟ್ಸ್ ಅಂತೇಳಿ. ಎಕ್ಸಾಂಪಲ್ಸು ಗಿಡ ಮರಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಇವೆಲ್ಲ ಏನಾಗ್ತಾವಪ್ಪ ಅಂದ್ರೆ ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಬರ್ತಾವೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂದರೆ ಜೀವ ಇರಲಾರ್ದೇ ಇರುವಂಥ ಯಾವುದು ನೋಡ್ರಿ, ಅವೆಲ್ಲ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತೇಳಿ, ಅಜೈವಿಕ ಘಟಕಗಳು ಅಂತ ಬರ್ತಾವೆ, ಹೌದಾ? ಅವು ಯಾವಪ್ಪ ಅಂತಂದ್ರೆ ನೋಡ್ರಿ, ಲೈಟ್, ಟೆಂಪ್ರೇಚರ್, ವಾಟರ್ ಆಗಿರ್ಬೋದು, ಸಾಯಿಲು ಮತ್ತು ಗಾಳಿ. ನೋಡ್ರಿ, ಇಲ್ಲಿ ದ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ಅ ಹ್ಯಾಬಿಟ್ಯಾಟ್ ಆರ್ ಕಾಲ್ಡ್ ಆಸ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಇವೆಲ್ಲ ಕಾಂಪೊನೆಂಟ್ಸ್ ಅದು, ಘಟಕಗಳು ಅದು. ಮತ್ತಿಲ್ಲಿ ವಾಸಸ್ಥಾನದ ವಿಧಗಳನ್ನು ನೋಡೋಣ ನಾವು. ಓಕೆ, ಟೈಪ್ಸ್ ಆಫ್ ಹ್ಯಾಬಿಟ್ಯಾಟ್ಸ್ ಅಂತೇಳಿ. ಒಂದನೇದು ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತ ಬರ್ತದೆ. ಓಕೆ, ಇನ್ನೊಂದು ವಿಧ ಯಾವ್ದು ಬರ್ತದಪ್ಪ ಅಂತಂದ್ರೆ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂತ ಬರ್ತಾವೆ. ಅಂದ್ರೆ ಭೂಮಿ ಮೇಲೆ ಇರುವಂತಹ ವಾಸಸ್ಥಳಗಳು ಮತ್ತು ನೀರಿನಲ್ಲಿರುವಂಥ ವಾಸಸ್ಥಳಗಳು. ಅಂದರೆ ನೋಡ್ರಿ, ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂದರೆ ಭೂ ಆವಾಸ ಅಂತೇಳಿ. ವೆನ್ ಆರ್ಗ್ಯಾನಿಸಮ್ಸ್ ಲಿವ್ ಆನ್ ಲ್ಯಾಂಡ್, ದಿಸ್ ಪ್ಲೇಸ್ ಆಫ್ ಲಿವಿಂಗ್ ಈಸ್ ನೋನ್ ಆ್ಯಸ್ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತೇಳಿ, ಹೌದಾ? ಎಕ್ಸಾಂಪಲ್ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಫಾರೆಸ್ಟ್ ಆಗಿರ್ಬೋದು, ಕಾಡುಗಳು, ಹುಲ್ಲುಗಾವಲುಗಳು, ಗ್ರಾಸ್ಲ್ಯಾಂಡ್ಸ್, ಮರುಭೂಮಿಗಳು, ಡೆಸರ್ಟ್ಸ್, ಕೋಸ್ಟಲ್ ಏರಿಯಾಸ್, ಕರಾವಳಿ ಪ್ರದೇಶಗಳು, ಆಮೇಲೆ ಮೌಂಟೇನ್ ರೀಜನ್ಸ್ ಅಂದರೆ ಪರ್ವತ ಪ್ರದೇಶಗಳು ಅಂತ ಬರ್ತಾವೆ. ಇವೆಲ್ಲ ಎದಕ್ಕೆ ಎಕ್ಸಾಂಪಲ್ಪ ಅಂತಂದ್ರೆ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ಗೆ ಎಕ್ಸಾಂಪಲ್ ಇವು, ಭೂ ಆವಾಸ ಸ್ಥಾನಕ್ಕೆ ಎಕ್ಸಾಂಪಲ್ಗಳು ಇವು. ನೆಕ್ಸ್ಟ್ ಬರೋದು ಯಾವತ್ತಪ್ಪ ಅಂತಂದ್ರೆ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ಸ್ ಅಂತೇಳಿ, ಹೌದಾ? ಅಂದರೆ ಜಲ ಆವಾಸ ಸ್ಥಾನಗಳು. ಯಾವ್ಯಾವಪ್ಪ ಅವ? ಲೇಕ್ಸ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಪಾಂಡ್ಸು, ಸ್ವ್ಯಾಮ್ಸು, ಸಮುದ್ರಗಳು, ಓಷಿಯನ್ಸು. ನೋಡ್ರಿ, ದ ಹ್ಯಾಬಿಟ್ಯಾಟ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದಟ್ ಲಿವ್ ಇನ್ ವಾಟರ್ ಆರ್ ಕಾಲ್ಡ್ ಆಸ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದ್ರೆ ಅಡಾಪ್ಟೇಷನ್ ಅಂತ ಬರ್ತದೆ. ಸೊ ಈ ನಾನಾ ಥರದ ಹ್ಯಾಬಿಟ್ಯಾಟ್ಗಳಿಗೆ ನಮ್ಮ ಪ್ರಾಣಿಗಳು ಮತ್ತು ಸಸ್ಯಗಳು ಹೇಗೆ ಅಡಾಪ್ಟ್ ಆಗಿದಾವೆ, ಹೇಗೆ ಹೊಂದಾಣಿಕೆ ಆಗಿದಾವೆ ಅಂತೇಳಿ. ನೋಡ್ರಿ, ಮೊದಲು ಅಡಾಪ್ಟೇಷನ್ ಅಂದರೆ ಅಂತ ನೋಡೋಣ. ದ ಪ್ರೆಸೆನ್ಸ್ ಆಫ್ ಸ್ಪೆಸಿಫಿಕ್ ಫೀಚರ್ಸ್ ಆರ್ ಸರ್ಟನ್ ಹ್ಯಾಬಿಟ್ಸ್
ವಿಚ್ ಎನೇಬಲ್ ಅ ಪ್ಲಾಂಟ್ ಆರ್ ಆನ್ ಅನಿಮಲ್ ಟು ಲಿವ್ ಇನ್ ಸಚ್ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಅಡಾಪ್ಟೇಷನ್ ಅಂಥೇಳಿ. ಅಂದರೆ ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳನ್ನು ಹೊಂದಾಣಿಕೆ ಎನ್ನುವರು. ಹೌದಾ, ಆ ವಾತಾವರಣಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಅದಕ್ಕೆ ಏನೇನು ಲಕ್ಷಣಗಳು ಅದಾವೆ ನೋಡ್ರಿ, ಅದಕ್ಕೆ ಅಡಾಪ್ಟೇಷನ್ ಅಂತ ಕರೀತಾರೆ. ಹೌದಾ, ನೆಕ್ಸ್ಟ್ ಹೋಗೋಣ ಈಗ ಜರ್ನಿ ಥ್ರೂ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ಸ್. ಅಂದರೆ ಯಾವ್ಯಾವ ಹ್ಯಾಬಿಟ್ಯಾಟ್ಗಳಲ್ಲಿ ಹೇಗೆ ಪ್ರಾಣಿಗಳು ಮತ್ತು ಸಸ್ಯಗಳು ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ ಅಂತ ನೋಡೋಣ. ಈಗ ಮೊಟ್ಟ ಮೊದಲನೇದಾಗಿ ಯಾವ್ದು ಬರ್ತದಪ್ಪ ಅಂತಂದ್ರೆ ಡೆಸರ್ಟ್ ಅಂತೇಳಿ, ಮರುಭೂಮಿಗಳಲ್ಲಿ. ಹೌದಾ, ಮರುಭೂಮಿಗಳಲ್ಲಿ ಹೆಂಗಿರ್ತದಪ್ಪ ವಾತಾವರಣ ಅಂತಂದ್ರೆ ತುಂಬ ಡ್ರೈ ಆಗಿರ್ತದೆ, ಆಮೇಲೆ ಟೆಂಪ್ರೇಚರ್ ಭಾಳ ಹೆಚ್ಚಿಗೆ ಇರ್ತದೆ, ಹೀಟ್ ಶಾಖದಿಂದ ಕೂಡಿರ್ತದೆ, ಆಮೇಲೆ ನೀರಿನ ಕ್ವಾಂಟಿಟಿ ಕಮ್ಮಿ ಇರ್ತದೆ. ಹೌದಾ, ನೀರಿನ ಅಭಾವ ಹೆಚ್ಚಿಗೆ ಇರ್ತದೆ. ಹೌದಾ, ನೋಡ್ರಿ, ಡೆಸರ್ಟ್ ಆರ್ ಹಾಟ್ ಆ್ಯಂಡ್ ಡ್ರೈ ವಿತ್ ವೆರಿ ಲಿಟಲ್ ವಾಟರ್ ಆ್ಯಂಡ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ವೇರಿಯೇಷನ್ಸ್ ಅಂತೇಳಿ. ಅಂದರೆ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ವೇರಿಯೇಷನ್ಸ್ ಅಂತಂದ್ರೆ ಹಗಲಿನ ಹೊತ್ತಲ್ಲಿ ಭಾಳ ಶಾಖ ಇರೋದು, ಆಮೇಲೆ ರಾತ್ರಿ ಹೊತ್ತಿನಲ್ಲಿ ತುಂಬ ಕಡಿಮೆ ಶಾಖ ಅಂದರೆ ಅಥವಾ ತುಂಬ ಚಳಿ ಜಾಸ್ತಿ ಇರ್ತದೆ ರಾತ್ರಿ ಹೊತ್ತಿನಲ್ಲಿ. ಹೌದಾ, ಸೊ ಹೀಗಾಗಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ ನಾವು. ನೋಡ್ರಿ, ಎನಿಮಲ್ಸ್ ಲಿವಿಂಗ್ ಇನ್ ಡೆಸರ್ಟ್ಸ್ ಹ್ಯಾವ್ ಸ್ಪೆಷಲ್ ಅಡಾಪ್ಟೇಷನ್ಸ್ ಟು ಸರ್ವೈವ್ ಇನ್ ಸಚ್ ಹಾರ್ಸ್ ಕಂಡೀಷನ್ಸ್. ದೀಸ್ ಅಡಾಪ್ಟೇಷನ್ಸ್ ಕ್ಯಾನ್ ಬಿ ಫಿಸಿಯಾಲಜಿಕಲ್, ಬಿಹೇವಿಯರಲ್ ಆರ್ ಸ್ಟ್ರಕ್ಚರಲ್ ಅಂತೇಳಿ. ನೋಡ್ರಿ, ಇಲ್ಲಿ ಅಡಾಪ್ಟೇಷನ್ಸ್ ಒಳಗೆ 3 ಟೈಪ್ ಬರ್ತಾವೆ. ಹೌದಾ, ಒಂದನೇದು ಫಿಸಿಯಾಲಜಿಕಲು, ಸ್ಟ್ರಕ್ಚರಲ್, ಎರಡನೇದು ಸ್ಟ್ರಕ್ಚರಲ್ಲು, ಆಮೇಲೆ ಮೂರನೇದು ಬಿಹೇವಿಯರ್ ಅಂಥೇಳಿ. ಸೊ ಈ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂತ ಏನಪ್ಪ ಅಂತಂದ್ರೆ ಅವರ ಇಂಟರ್ನಲ್ ಆರ್ಗನ್ಸ್ನಲ್ಲಿ ಆದಂತಹ ಅಡಾಪ್ಟೇಷನ್ಗೆ ನಾವು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ ನಾವು. ಆಮೇಲೆ ಬಿಹೇವಿಯರಲ್ ಅಡಾಪ್ಟೇಷನ್ ಅಂದರೆ ಏನಪ್ಪ ಅಂತಂದ್ರೆ ಅವಕರಲ್ಲಿ ನಡವಳಿಕೆಯಲ್ಲಿ ಆದ ಬದಲಾವಣೆಗಳನ್ನು ಅಥವಾ ನಡವಳಿಕೆಯಲ್ಲಿ ಮಾಡ್ಕೊಂಡಂಥ ಹೊಂದಾಣಿಕೆಯನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದು ಯಾವ್ದು ಬರ್ತದಪ್ಪ ಅಂದ್ರೆ ಸ್ಟ್ರಕ್ಚರಲ್ ಅಡಾಪ್ಟೇಷನ್. ಅಂದ್ರೆ ಅದರ ದೇಹದ ರಚನೆಗಳು, ಅಂದರೆ ದೇಹದ ಅಂಗಾಂಗಗಳಲ್ಲಿ ಆದಂಥ ಹೊಂದಾಣಿಕೆ ಏನಿದೆ ನೋಡ್ರಿ, ಅದನ್ನು ನಾವು ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ ನಾವು. ಇದನ್ನು ಒಂದೊಂದಾಗಿ ತುಂಬ ಡೀಟೇಲಾಗಿ ಓದ್ತಾ ಹೋಗೋಣ ಇವಾಗ. ಓಕೆ, ಅಭ್ಯಾಸ ಮಾಡ್ತಾ ಹೋಗೋಣ. ಒಂದನೇದು ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಅಂತ ಹೇಳಿ. ಇದರಲ್ಲಿ ಇದು ನಾವು ಡೆಸರ್ಟ್ನಲ್ಲಿ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಕಲ್ಕೊಳ್ಳೋಣ. ಪ್ರಾಣಿಗಳಲ್ಲಿ ಮೊದಲು ಹೇಗೆ ಹೊಂದಾಣಿಕೆ ಆಗೈತೆ ನೋಡೋಣ. ಇಲ್ಲಿ ನಮಗೆ ಎನ್ ಸಿ ಆರ್ ಟಿಗಳು ಮೇನ್ ಕೊಟ್ಟಿರೋದು ಯಾವುದಪ್ಪ ಅಂತಂದ್ರೆ ಕ್ಯಾಮಲ್, ಒಂಟೆಯ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಲಾಂಗ್ ಲೆಗ್ಸ್ ಟು ಕೀಪ್ ಬಾಡಿ ಅವೇ ಫ್ರಮ್ ಹಾಟ್ ಸ್ಯಾಂಡ್ ಅಂತೇಳಿ. ಅಂದ್ರೆ ಅದ್ರ ಬಾಡಿ ಶಾಖದಿಂದ ದೂರವಾಗಿ ಇಟ್ಕೊಳ್ಳೋಕೆ ಅದರ ಕಾಲುಗಳಿಂದಪ್ಪ ಅಂದ್ರೆ ಉದ್ದುದ್ದಾಗಿದ್ದಾವೆ. ಆಮೇಲೆ ಹಂಪ್ಸ್ ಸ್ಟೋರ್ ಫ್ಯಾಟ್ ವಿಚ್ ಪ್ರೊವೈಡ್ಸ್ ಎನರ್ಜಿ ವೆನ್ ಫುಡ್ ಈಸ್ ಕೇರ್ ಅಂತೇಳಿ. ಓಕೆ, ಒಂದು ಮಿತ್ತಿದೆ ಏನಪ್ಪ ಅಂತಂದ್ರೆ ಅದರ ಬೆನ್ನಿನ ಮೇಲೆ ಏನು ಗುಡ್ಡದ ಆಕಾರದ ಇರ್ತದೆ ನೋಡ್ರಿ ಹಂಪು, ಅದರಲ್ಲಿ ನೀರನ್ನು ಸ್ಟೋರ್ ಮಾಡ್ಕೋತ ಅಂತೇಳಿ ಒಂದು ಮಿತ್ತಿದೆ. ಹೌದಾ, ಅದು ಆ್ಯಕ್ಚುಲಿ ತಪ್ಪು. ಅಲ್ಲಿ ನೀರು ಸ್ಟೋರ್ ಆಗಿರೋದಿಲ್ಲ, ಬದಲಾಗಿ ಇಲ್ಲಿ ಫ್ಯಾಟ್ ಸ್ಟೋರ್ ಆಗಿರ್ತದೆ. ಓಕೆ, ಸೊ ಅದಕ್ಕೆ ಆಹಾರ ಯಾವಾಗ ಸಿಗೋದಿಲ್ಲ ನೋಡ್ರಿ, ಯಾವಾಗ ಫುಡ್ ಸ್ಕೇರ್ಸಿಟಿ ಇರ್ತದೆ ಅವಾಗ ಆ ಫ್ಯಾಟನ್ನು ಅದು ಯೂಸ್ ಮಾಡ್ಕೊಳ್ತದೆ ಒಂಟೆ. ಓಕೆ, ನೆಕ್ಸ್ಟ್ ಥಿಕ್ ಸ್ಕಿನ್ ಪ್ರಿವೆಂಟ್ಸ್ ವಾಟರ್ ಲಾಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಫ್ರಮ್ ದ ಸ್ಕಿನ್ ಅಂತೇಳಿ, ಪ್ರೊಟೆಕ್ಟ್ ಫ್ರಮ್ ದ ಸನ್. ಓಕೆ, ಅದರ ದಪ್ಪವಾದ ಚರ್ಮ ಏನು ಮಾಡ್ತದಪ್ಪ ಅಂತಂದ್ರೆ ನೀರನ್ನು ಲಾಸ್ ಆಗಕ್ಕೆ ಬಿಡೋದಿಲ್ಲ ಮತ್ತು ಸೂರ್ಯನ ಕಿರಣದಿಂದ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಲಾಂಗ್ ಐ ಲ್ಯಾಶಸ್ ಆ್ಯಂಡ್ ಕ್ಲೋಸೇಬಲ್ ನಾಸ್ಟ್ರಿಲ್ಸ್ ಟು ಕೀಪ್ ಸ್ಯಾಂಡ್ ಅವೇ. ಅಂದ್ರೆ ಐ ಲ್ಯಾಶಸ್ ಅಂದ್ರೆ ಕಣ್ಣಿನ ರೆಪ್ಪೆಗಳು ಏನಪ್ಪ ಅಂದ್ರೆ ತುಂಬ ಅದಾವೆ. ಓಕೆ, ಸೊ ಹಾಗಾಗಿ ಮರಳು ಕಣ್ಣಿನಲ್ಲಿ ಹೋಗೋಕ್ಕೆ ಅದು ಬಿಡೋದಿಲ್ಲ. ಆಮೇಲೆ ಕ್ಲೋಸೇಬಲ್ ನಾಸ್ಟ್ರಿಲ್ಸ್ ಅಂದರೆ ಮೂಗಿನ ಹೊಳ್ಳೆಗಳು. ಈಗ ನಮ್ಮವೆಲ್ಲ ಮೂಗಿನ ಹೊಳ್ಳೆಗಳು ಹೇಗಿದಾವಪ್ಪ ಅಂತಂದ್ರೆ ಓಪನ್ ಆಗಿದಾವೆ, ಅವು ಕ್ಲೋಸನ್ನು ನಾವು ಮಾಡೋಕ್ಕೆ ಬರೋದಿಲ್ಲ. ಓಕೆ, ಬಟ್ ಒಂಟೇದು ಹೇಗಿದಾವಪ್ಪ ಅಂತಂದ್ರೆ ಅವು ಕ್ಲೋಸ್ ಮಾಡೋಕ್ಕೆ ಬರ್ತದೆ. ಸೊ ಹಾಗಾಗಿ ಮರಳನ್ನು ಅದರ ಮೂಗಿನ ಹೊಳ್ಳೆಗಳು ಹೋಗದ ಹಾಗೆ ತಡೆಯಕರ್ತದೆ. ಓಕೆ, ಈ ಕ್ಯಾಮಲದು ತುಂಬ ಡೀಟೇಲಾಗಿ ಕೊಟ್ಟಿರೋದ್ರಿಂದ ಇನ್ನೊಂದು ಸ್ವಲ್ಪ ಅದರ ಅಡಾಪ್ಟೇಷನ್ ನೋಡೋಣ ಇಲ್ಲಿ ನಾವು. ಓಕೆ, ನೋಡ್ರಿ, ಇಲ್ಲಿ ಹೇರ್ ಆನ್ ಇಟ್ಸ್ ಬ್ಯಾಕ್ ಪ್ರೊಟೆಕ್ಟ್ ಫ್ರಮ್ ಸನ್ ಅಂತ ಹೇಳಿದ್ದಾರೆ. ಓಕೆ, ಅದರ ಬೆನ್ನಿನ ಮೇಲೆ ಇರುವಂಥ ಕೂದಲು ಅದನ್ನು ಸೂರ್ಯನಿಂದ ಕಾಪಾಡ್ತಾವೆ. ಹೌದಾ, ನೆಕ್ಸ್ಟ್ ಕ್ಯಾನ್ ಸ್ಟೋರ್ ಫ್ಯಾಟ್ ಇನ್ ಇಟ್ಸ್ ಹಂಪ್. ಇಲ್ಲಿ ಏನು ಮಾಡ್ತದೆ ಅಂದ್ರೆ ಫ್ಯಾಟನ್ನು ಸ್ಟೋರ್ ಮಾಡ್ತದೆ ಮತ್ತು ಅದರ ಫುಡ್ ಸ್ಕೇರ್ಸಿಟಿ ಇದ್ದಾಗ ಅದನ್ನು ಉಪಯೋಗ ಮಾಡ್ಕೊಳ್ತದೆ. ಆಮೇಲೆ ಹ್ಯಾಸ್ ಲಾಂಗ್ ಲೆಗ್ಸ್ ಟು ಕೀಪ್ ದ ಬಾಡಿ ಅವೇ ಫ್ರಮ್ ಸ್ಯಾಂಡ್. ಓಕೆ, ಶಾಖದಿಂದ ಅದರ ಬಾಡಿ ದೂರಾಗಿ ಇಡಲಿಕ್ಕೆ ಅದರ ಕಾಲುಗಳು ಉದ್ದನೆಯಾಗಿದ್ದಾವೆ ಅಂತ ಹೇಳಿದ್ದಾರೆ. ಆಮೇಲೆ ಹ್ಯಾಸ್ ಲಾಂಗ್ ಐ ಲ್ಯಾಶಸ್ ಟು ಕೀಪ್ ಔಟ್ ಸ್ಯಾಂಡ್. ಅದರ ಕಣ್ಣಿನ ರೆಪ್ಪೆಗಳು ಉದ್ದವಾಗಿದ್ದಾವೆ. ಓಕೆ, ನೆಕ್ಸ್ಟ್ ಅಡಾಪ್ಟೇಷನ್ ಅಪ್ಪ ಅಂದ್ರೆ
ಪ್ಯಾಡೆಡ್ ಫೀಟ್, ಅಂದರೆ ಈ ಥರ ಅದ್ರ ಫೀಟ್ಗಳು ಪ್ಯಾಡ್ ರೀತಿಯಲ್ಲಿದ್ದಾವೆ, ಅಗಲವಾಗಿದ್ದಾವೆ. ಯಾಕಪ್ಪ ಅಂತಂದ್ರೆ ಸಾಧಾರಣವಾಗಿ ನಿಮ್ಗೆ ಗೊತ್ತಿರುತ್ತದೆ, ನಾವು ಉಸುಕಿನಲ್ಲಿ ನಮ್ಮ ಕಾಲುಗಳು ಸಿಕ್ಕ ಹಾಕೋಗ್ತಾವೆ, ಹೌದಾ, ನಡೆದಾಡುವಾಗ. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಏನು ಅಡಾಪ್ಟೇಷನ್ ಮಾಡ್ಕೊಂಡಿದ್ದಪ್ಪ ಕ್ಯಾಮಲ್ ಅಂತಂದ್ರೆ ಅದರ ಕಾಲುಗಳು ತುಂಬ ಅಗಲವಾಗಿರ್ತಾವೆ. ಓಕೆ, ನೆಕ್ಸ್ಟ್ ಏನು ಅಡಾಪ್ಟೇಷನ್ಪ ಅಂತಂದ್ರೆ ಕ್ಯಾನ್ ಗೋ ಫಾರ್ ಲಾಂಗ್ ಪೀರಿಯಡ್ಸ್ ವಿತೌಟ್ ವಾಟರ್. ಓಕೆ, ವಿತೌಟ್ ವಾಟರ್ ಅದು ಭಾಳ ದಿನಗಳವರೆಗೆ ಇರ್ಬೋದು. ಯಾಕಪ್ಪ ಅಂತಂದ್ರೆ ಅದ್ರ ಬಾಡಿ ಟಿಶ್ಯೂಸ್ ಇರ್ತಾವೆ ನೋಡ್ರಿ, ಆ ಟಿಶ್ಯೂಸಲ್ಲಿ ಅದು ಏನು ಮಾಡ್ತೈತೆ ಅಂತಂದ್ರೆ ನೀರನ್ನು ಸಂಗ್ರಹಣೆ ಮಾಡ್ಕೊಳ್ತದೆ. ಓಕೆ, ನೆಕ್ಸ್ಟ್ ಮೆನಿ ಬ್ಲಡ್ ವೆಸಲ್ಸ್ ಜಸ್ಟ್ ಅಂಡರ್ ದ ಸ್ಕಿನ್ ಟು ಕೂಲ್ ದ ಬ್ಲಡ್ ಅಂತ ಇದ್ದಾರೆ. ಅಂದರೆ ಅದರ ಚರ್ಮದ ಕೆಳಗಡೆನೇ ಅದರ ಬ್ಲಡ್ ವೆಸಲ್ಸ್ ಇರೋದ್ರಿಂದ ಭಾಳ ಈಸಿಯಾಗಿ ಅದು ತನ್ನ ರಕ್ತವನ್ನು ಕೂಲ್ ಮಾಡ್ಕೋಬೋದು, ಹೌದಾ. ಆಮೇಲೆ ಕ್ಯಾನ್ ಕ್ಲೋಸ್ ನಾಸ್ಟ್ರಿಲ್ಸ್ ಟು ಕೀಪ್ ಔಟ್ ಸ್ಯಾಂಡ್, ಮೂಗಿನ ಹೊಳ್ಳೆಗಳನ್ನು ಅವು ಮುಚ್ಚಬೋದು, ಹೌದಾ. ಸೊ ಹಾಗಾಗಿ ಮರಳನ್ನು ಅದರ ಮೂಗಿನಲ್ಲಿ ಹೋದಾಗೆ ತಡೆಗಟ್ತದೆ. ನೆಕ್ಸ್ಟ್ ಲಾಸ್ಟ್ ಅಡಾಪ್ಟೇಷನ್ ಏನಪ್ಪ ಅಂತಂದ್ರೆ ಇಟ್ಸ್ ಲೆದರಿ ಮೌತ್ ಹೆಲ್ಪ್ಸ್ ಇಟ್ ಟು ಈಟ್ ಸ್ಪೈಕಿ ಪ್ಲಾಂಟ್ಸ್. ಅಂತಂದ್ರೆ ಈಗ ನೋಡ್ರಿ, ನಮ್ಮ ಬಾಯಿಯ ಚರ್ಮ ಹೇಗಿದೆ ಅಂತಂದ್ರೆ ಭಾಳ ಸಾಫ್ಟ್ ಆಗಿದೆ. ಬಟ್ ಇಲ್ಲಿ ಒಂಟೆಯ ಬಾಯಿಯ ಚರ್ಮ ಏನದಪ್ಪ ಅಂತಂದ್ರೆ ಭಾಳ ಬಿರುಸಾಗಿದೆ, ಗಟ್ಟಿಯಾಗಿದೆ, ಹೌದಾ. ಯಾಕಪ್ಪ ಅಂತಂದ್ರೆ ನೀವು ಮರುಭೂಮಿಯಲ್ಲಿ ಇರುವಂತಹ ಗಿಡಗಳನ್ನ ನೋಡಿದರೆ ಅವು ಹೇಗಿರ್ತಾವಪ್ಪ ಅಂದ್ರೆ ಮುಳ್ಳುಗಳಿಂದ ಕೂಡಿರ್ತಾವೆ ಅದೆಲ್ಲ. ಸೊ ಅಂಥ ಮುಳ್ಳುಗಳಿರುವಂಥ ಗಿಡದ ಎಲೆಗಳನ್ನು ಅದು ತಿನ್ಬೇಕಪ್ಪ ಅಂತಂದ್ರೆ ಅದರ ಬಾಯಿ ಏನಾಗಬೇಕು ಇರ್ತದೆ ಅಂತಂದ್ರೆ ಸ್ವಲ್ಪ ಬಿರುಸಾಗಿರ್ತದೆ, ಲೆದರಿ ಇರ್ತದೆ, ಗಟ್ಟಿಯಾಗಿರ್ತದೆ. ಓಕೆ, ನೆಕ್ಸ್ಟ್ ಆ್ಯನಿಮಲ್ ಅಡಾಪ್ಟೇಷನ್ ಯಾವುದಪ್ಪ ಅಂತಂದ್ರೆ ಕಾಂಗ್ರೂ ರ್ಯಾಟ್ ಅಂತ ಬರ್ತದೆ. ಓಕೆ, ಇಲ್ಲಿ ಇಮೇಜ್ ಒಳಗಿದೆ ನೋಡ್ರಿ, ಇದು ಕಾಂಗ್ರೂ ರ್ಯಾಟ್ ಅಂತೇಳಿ. ಈ ಕಾಂಗ್ರೂ ರ್ಯಾಟ್ ಹೆಂಗೆ ಅಡಾಪ್ಟೇಷನ್ ಆಗಿತ್ತಪ್ಪ ಅಂತಂದ್ರೆ ಸ್ಮಾಲ್ ಬಾಡಿ ಸೈಜ್ ಮಿನಿಮೈಸಸ್ ವಾಟರ್ ಲಾಸ್. ಅದರ ಬಾಡಿ ಏನಾಗಪ್ಪ ಅಂದ್ರೆ ಸ್ಮಾಲ್ ಆಗಿದೆ, ಸೊ ಹಾಗಾಗಿ ಅದು ವಾಟರ್ ಲಾಸನ್ನು ಮಿನಿಮೈಸ್ ಮಾಡ್ಬೋದು. ಆಮೇಲೆ ಲಾಂಗ್ ಟೇಲು ಫಾರ್ ಬ್ಯಾಲೆನ್ಸ್ ಡ್ಯೂರಿಂಗ್ ಮೂಮೆಂಟು. ಇದನ್ನು ನೋಡಿರಿ, ಲಾಂಗ್ ಟೇಲ್ ಏನು ಮಾಡ್ತದೆ ಅದರ ಮೂಮೆಂಟಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಫರ್ ಕವರ್ಡ್ ಫೀಟ್ ಟು ವಾಕ್ ಆನ್ ಹಾಟ್ ಸ್ಯಾಂಡ್, ಅಂದ್ರೆ ಅದರ ಪಾದ ಏನಾಗಿದೆಪ್ಪ ಅಂದ್ರೆ ಕೆಳಗೂ ಸಹ ಏನಾಗ್ತದೆ ಅಲ್ಲಿ ತುಪ್ಪಟ ಇರ್ತದೆ, ಅದರ ರೋಮಗಳಿರ್ತಾವೆ, ಕೂದಲುಗಳು ಇರ್ತಾವೆ. ಸೊ ಹಾಗಾಗಿ ಅದು ತುಂಬ ಬಿಸಿಯಾದ ಮರಳಿನ ಮೇಲೆ ಸಹ ಅದೇನು ಮಾಡ್ಬೋದು, ಈಸಿಯಾಗಿ ಓಡಾಡ್ಬೋದು. ಓಕೆ, ನೆಕ್ಸ್ಟ್ ಅಡಾಪ್ಟೇಷನ್ ಯಾವುದಪ್ಪ ಅಂತಂದ್ರೆ ಫೆನೆಕ್ ಫಾಕ್ಸ್ ಅಂತ ಬರ್ತದೆ. ಓಕೆ, ಈ ಫೆನೆಕ್ಸ್ ಫಾಕ್ಸಲ್ಲಿ ಹೇಗೆ ಅಡಾಪ್ಟೇಷನ್ ಆಗಿತ್ತಪ್ಪ ಅಂತಂದ್ರೆ ಲಾರ್ಜ್ ಇಯರ್ಸ್ ಟು ಡಿಸಿಪೇಟ್ ಹೀಟ್. ನೋಡ್ರಿ, ನಮ್ಮ ಬಾಡಿ ಸರ್ಫೇಸ್ ಹೆಚ್ಚಿಗೆ ಇದ್ದಷ್ಟು ನಮ್ಮ ಬಾಡಿಯಿಂದ ಹೀಟು ಹೆಚ್ಚಿಗೆ ಆಗ್ತದೆ, ಹೀಟ್ ಲಾಸ್ ಆಗ್ತದೆ. ಸೊ ಹಾಗಾಗಿ ಇದರ ಕಿವಿಗಳು ನೋಡ್ರಿ ಎಷ್ಟು ದೊಡ್ಡ ಇದಾವೆ. ಓಕೆ, ಸೊ ಆಲ್ರೆಡಿ ಅಲ್ಲಿ ಮರುಭೂಮಿಯಲ್ಲಿ ತುಂಬ ಶಾಖ ಇರೋದ್ರಿಂದ ಅದರ ಬಾಡಿನೂ ಸಹ ತುಂಬ ಹೀಟ್ ಆಗ್ತಿರ್ತದೆ. ಸೊ ಹಾಗಾಗಿ ಅದನ್ನು ಹೀಟ್ ಲಾಸ್ ಮಾಡಬೇಕಾಗ್ತಿರ್ತದೆ. ಸೊ ಹಾಗಾಗಿ ಅದರ ಬಾಡಿ ಸರ್ಫೇಸು ಹೆಚ್ಚಿಗೆ ಆಗಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ ಏನದಪ್ಪ ಅಂತಂದ್ರೆ ಅದರ ಕಿವಿಗಳು ದೊಡ್ಡದಾಗಿರೋದನ್ನು ನೀವು ನೋಡ್ಬೋದು. ಆಮೇಲೆ ಥಿಕ್ ಫರ್ ಆನ್ ಫೀಟ್ ಟು ಪ್ರೊಟೆಕ್ಟ್ ಫ್ರಮ್ ಹಾಟ್ ಗ್ರೌಂಡ್ ಅಂತ ಹೇಳಿದ್ದಾರೆ, ಹೌದಾ. ಗ್ರೌಂಡನ್ನು ಹಾಟ್ ಗ್ರೌಂಡಿಂದ ಅದು ಪ್ರೊಟೆಕ್ಷನ್ ಪಡಿಬೇಕಪ್ಪ ಅಂದ್ರೆ ಅದರ ಫೀಟು ರೋಮಗಳಿಂದ ಕೂಡಿದೆ ಅಥವಾ ತುಪ್ಪಟದಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಆಮೇಲೆ ಲೈಟ್ ಕಲರ್ಡ್ ಫಾರ್ ರಿಫ್ಲೆಕ್ಸ್ ಸನ್ಲೈಟ್ ಅಂತ ಹೇಳಿದ್ದಾರೆ. ನೋಡ್ಬೋದು ನೀವು, ಯಾವಾಗಲೂ ಬ್ಲ್ಯಾಕ್ ಕಲರ್ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಲೈಟನ್ನು ಅಬ್ಸಾರ್ಬ್ ಮಾಡ್ತದೆ. ಅದು ವೈಟ್ ಕಲರ್ ಅಥವಾ ಬಿಳಿಯ ಬಣ್ಣ ಏನು ಮಾಡ್ತದಪ್ಪ ಅಂತಂದ್ರೆ ಸೂರ್ಯನ ಕಿರಣಗಳನ್ನು ರಿಪೆಲ್ ಮಾಡ್ತದೆ, ಪ್ರತಿಫಲನ ಮಾಡ್ತದೆ. ಸೊ ಹಾಗಾಗಿ ಇದರ ಬಾಡಿ ಕಲರ್ ಸಹ ನೋಡ್ಬೋದು ನೀವು, ಒಂದು ವೈಟಿಶ್ ಆಗಿದೆ. ಸೊ ಇದೇನು ಮಾಡ್ತದಪ್ಪ ಅಂದ್ರೆ ಕಿರಣಗಳನ್ನು ರಿಪೆಲ್ ಮಾಡ್ತದೆ, ಸೂರ್ಯನ ಕಿರಣಗಳನ್ನು. ಸೊ ಹಾಗಾಗಿ ಅದು ತನ್ನ ಬಾಡಿನ ಕೂಲಾಗಿ ಇಟ್ಕೋಬೋದು, ಹೌದಾ. ಆಮೇಲೆ ಇದರ ಬಾಲನ್ನು ಸಹ ನೋಡ್ಬೋದು ನೀವು, ತುಂಬ ದೊಡ್ಡದಿದೆ, ಅಂದರೆ ಸರ್ಫೇಸ್ ಏರಿಯಾನ ಹೆಚ್ಚಿಗೆ ಮಾಡತ್ತದೆ. ಯಾಕಪ್ಪ ಅಂದರೆ ಹೀಟನ್ನು ಲಾಸ್ ಮಾಡ್ಕೊಳ್ಳೋಕೆ, ಹೀಟನ್ನು ಹೊರಗಡೆ ಹಾಕ್ಲಿಕ್ಕೆ. ಓಕೆ, ನೆಕ್ಸ್ಟ್ ಯಾವ್ದು ಬರ್ತಿತ್ತಪ್ಪ ಅಂತಂದ್ರೆ ಬಿಹೇವಿಯರಲ್ ಅಡಾಪ್ಟೇಷನ್ಸ್ ಅಂತ ಬರ್ತಾವೆ ಎಲ್ಲಿ, ಮರುಭೂಮಿಯಲ್ಲಿ, ಹೌದಾ. ಬಿಹೇವಿಯರಲ್ ಅಡಾಪ್ಟೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರಾಣಿಗಳು ತಮ್ಮ ನಡವಳಿಕೆಯಲ್ಲಿ ಮಾಡಿಕೊಂಡಂಥ ಬದಲಾವಣೆಗಳಿವು, ಹೌದಾ. ಒಂದೇದು ಯಾವುದಪ್ಪ ಅಂತಂದ್ರೆ ನಾಕ್ಚರ್ನಲ್ ಆ್ಯಕ್ಟಿವಿಟಿ. ನಮ್ಗೆ ನಾಕ್ಚರ್ನಲ್ ಆ್ಯಕ್ಟಿವಿಟಿ ಅಂತಂದ್ರೆ ಈ ಪ್ರಾಣಿಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ರಾತ್ರಿ ತುಂಬ ಆ್ಯಕ್ಟಿವ್ ಆಗಿರ್ತಾವೆ, ಆಮೇಲೆ ಡೇ ಟೈಮಲ್ಲಿ ಇನ್ಆ್ಯಕ್ಟಿವ್ ಆಗಿರ್ತಾವೆ. ಅವಕ್ಕೆ ನಾಕ್ಚರ್ನಲ್ ಆ್ಯನಿಮಲ್ಸ್ ಅಂತಲೂ ಸಹ ಕರಿತೀವಿ ನಾವು. ಓಕೆ, ಮೆನಿ ಡೆಸರ್ಟ್ ಆ್ಯನಿಮಲ್ಸ್, ಎಕ್ಸಾಂಪಲ್ ಸ್ನೇಕ್ಸ್ ಆಗಿರ್ಬೋದು, ಲಿಸಾರ್ಟ್ ಆಗಿರ್ಬೋದು, ಆಮೇಲೆ ಸ್ಕಾರ್ಪಿಯನ್ಸ್ ಆಗಿರ್ಬೋದು, ಆರ್ ಆ್ಯಕ್ಟಿವ್ ಎಟ್ ನೈಟ್ ಟು ಅವಾಯ್ಡ್ ಡೇ ಟೈಮ್ ಹೀಟ್. ಅಂದರೆ ಹಗಲ ಹೊತ್ತಿನಲ್ಲಿ ತುಂಬ ಹೆಚ್ಚಿಗೆ ಹೀಟ್ ಇರೋದ್ರಿಂದ ಅವೇನಾಗ್ತಾವಪ್ಪ ಅಂತಂದ್ರೆ ರಾತ್ರಿ ಅವು ತುಂಬ ಆ್ಯಕ್ಟಿವ್ ಆಗಿರ್ತಾವೆ, ಹೌದಾ. ಅವಕ್ಕೆ ನಾಕ್ಚರ್ನಲ್ ಆ್ಯಕ್ಟಿವಿಟಿ ಅಂತ ಆ್ಯನಿಮಲ್ಸ್ ಅಂತಾರೆ ಅಥವಾ ನಾಕ್ಚರ್ನಲ್ ಆ್ಯನಿಮಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಅಡಾಪ್ಟೇಷನ್ ಯಾವುದಪ್ಪ ಅಂತಂದ್ರೆ ಬರೋವಿಂಗ್ ಅಂತೇಳಿ, ಹೌದಾ. ಅಂದರೆ
ಬರೋವಿಂಗ್ ಅಂತಂತಂದ್ರೆ ಈ ಥರ ಬಿಲದಲ್ಲಿ ವಾಸ ಮಾಡ್ತಾವೆ. ಯಾಕಪ್ಪ ಅಂತಂತಂದ್ರೆ ಡೇ ಟೈಮಲ್ಲಿರುವಂಥ ಶಾಖವನ್ನು ತಪ್ಪಿಸ್ಕೊಳ್ಳಲು ಏನು ಮಾಡ್ತಾವಪ್ಪ, ಬಿಲದಲ್ಲಿ ಈ ಥರ ವಾಸ ಮಾಡ್ತಾವೆ. ಹೌದಾ, ಇಲಿಗಳಾಗಿರ್ಬೋದು ಅಥವಾ ಹಾವುಗಳಾಗಿರ್ಬೋದು. ಮತ್ತು ಇವು ರಾತ್ರಿ ಟೈಮಲ್ಲಿ ಹೊರಗಡೆ ಬಂದು ಬೇಟೆ ಮಾಡೋದಾಗಿರ್ಬೋದು ಅಥವಾ ತಮ್ಮ ಆಹಾರವನ್ನು ಹುಡುಕೋದಾಗಿರ್ಬೋದು. ಇವೆಲ್ಲ ಏನು ಮಾಡ್ತಾವೆ, ರಾತ್ರಿ ಟೈಮಲ್ಲಿ ಮಾಡ್ತಾವೆ. ಓಕೆ, ಸೊ ಬರೋವಿಂಗ್ ಅನ್ನೋದು ಸಹ ಒಂದು ಅಡಾಪ್ಟೇಷನ್ ಹೋಗ್ಕೊಡ್ದು. ಯಾವುದು ಬಿಹೇವಿಯರಲ್ ಅಡಾಪ್ಟೇಷನ್ ಅದು. ಹೌದಾ, ನೋಡ್ರಿ, ಅನಿಮಲ್ಸ್ ಲೈಕ್ ಡೆಸರ್ಟ್ ಟಾರ್ಟಾಯ್ಸಸ್ ಆ್ಯಂಡ್ ಜರ್ಬೋಸ್ ಡಿಗ್ ಬರೋಸ್ ಟು ಸ್ಟೇ ಕೂಲ್ ಡ್ಯೂರಿಂಗ್ ದ ಡೇ. ಹೌದಾ, ನೆಕ್ಸ್ಟ್ ಅಡಾಪ್ಟೇಷನ್ ಯಾವುದಪ್ಪ ಅಂತಂದ್ರೆ ವಾಟರ್ ಕನ್ಸರ್ವೇಷನ್. ಅನಿಮಲ್ಸ್ ಡ್ರಿಂಕ್ ಲೆಸ್ ವಾಟರ್ ಆ್ಯಂಡ್ ಗೆಟ್ ಮಾಯ್ಶ್ಚರ್ ಫ್ರಮ್ ಫುಡ್. ಅಂದರೆ ಅವು ತಿನ್ನುವಂತಹ ಬೀಜಗಳಿಂದ ಆಗಿರ್ಬೋದು ಅಥವಾ ಗಿಡಗಳ ಎಲೆಗಳಿಂದ ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ನೀರನ್ನು ಪಡೆದುಕೊಳ್ತಾವೆ. ಹೌದಾ, ಯಾಕಂದರೆ ನೀರು ತುಂಬ ಕಮ್ಮಿ ಸಿಗ್ತಿರ್ತದೆ. ಸೊ ಅವು ತಾವು ತಿನ್ನುವಂಥ ಆಹಾರದಿಂದನೇ ನೀರನ್ನು ಪಡೆದುಕೊಳ್ಬೇಕಾಗ್ತಿರ್ತದೆ. ಓಕೆ, ನೆಕ್ಸ್ಟ್ ಬರೋದು ಅಡಾಪ್ಟೇಷನ್ ಯಾವುದಪ್ಪ ಅಂತಂದರೆ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ಸ್ ಅಂತೇಳಿ. ಅಂದರೆ ಡೆಸರ್ಟ್ನಲ್ಲಿ ಪ್ರಾಣಿಗಳು ಮಾಡಿಕೊಂಡಂಥ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಬಗ್ಗೆ ನಾವು ಕಲಿಯೋಣ. ಸೊ ಈ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ ತಮ್ಮ ಇಂಟರ್ನಲ್ ಅಡಾಪ್ಟೇಷನ್ ಅಂತ ಹೇಳ್ಬೋದು. ಬಾಡಿ ಒಳಗಡೆ ಮಾಡ್ಕೊಂಡಂಥ ಅಡಾಪ್ಟೇಷನ್ಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ಸ್ ಅಂತೇಳಿ. ಮತ್ತು ಆಗಲೇ ನಾವು ನೋಡಿದ್ವಿ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಅಂತಂದರೆ ಬಾಡಿ ಹೊರಗಡೆ ಮಾಡ್ಕೊಂಡಂಥ ಅಡಾಪ್ಟೇಷನ್ ಏನಪ್ಪ ಅಂತಂದ್ರೆ ಸ್ಟ್ರಕ್ಚರಲ್ ಅಡಾಪ್ಟೇಷನ್. ಈಗ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಬಗ್ಗೆ ಕಲಿಯೋಣ. ಒಂದೇದು ಯಾವತ್ತಪ್ಪ ಅಂದ್ರೆ ವಾಟರ್ ಸ್ಟೋರೇಜ್ ಅಂತೇಳಿ. ನೋಡ್ರಿ, ಕ್ಯಾಮಲ್ ಕ್ಯಾನ್ ಸರ್ವೈವ್ ಲಾಂಗ್ ಪೀರಿಯಡ್ಸ್ ವಿತೌಟ್ ವಾಟರ್ ಬೈ ಸ್ಟೋರಿಂಗ್ ಇಟ್ ಇನ್ ದೇರ್ ಬಾಡಿ ಟಿಶ್ಯೂಸ್ ಆ್ಯಂಡ್ ಯೂಸಿಂಗ್ ಇಟ್ ಎಫಿಷಿಯೆಂಟ್ಲಿ. ಓಕೆ, ಇದರ ಬಗ್ಗೆ ಆಲ್ರೆಡಿನೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಅವು ಬಾಡಿ ಟಿಶ್ಯೂಸ್ನಲ್ಲಿ ತಾವು ವಾಟರ್ನ ಸ್ಟೋರ್ ಮಾಡ್ಕೊತಾವಂತೆ. ಓಕೆ, ನೆಕ್ಸ್ಟ್ ಲೋ ಮೆಟಾಬಾಲಿಕ್ ರೇಟ್ ಅಂತಂದ್ರೆ ಅನಿಮಲ್ಸ್ ಲೈಕ್ ಕಾಂಗ್ರೂ ರ್ಯಾಟ್ಸ್ ರೆಡ್ಯೂಸ್ ವಾಟರ್ ಲಾಸ್ ಬೈ ಪ್ರೊಡ್ಯೂಸಿಂಗ್ ಕಾನ್ಸಂಟ್ರೇಟೆಡ್ ಯೂರಿನ್ ಆ್ಯಂಡ್ ಡ್ರೈ ಫೀಸಸ್. ಅಂದ್ರೆ ಅವಕ್ಕರ ಯೂರಿನ್ ಅಂದ್ರೆ ಮೂತ್ರ ಹೇಗೆ ಅವಕ್ಕರ ಇರ್ತದಪ್ಪ ಅಂತಂದ್ರೆ ಕಾನ್ಸಂಟ್ರೇಟೆಡ್ ಆಗಿರ್ತದೆ. ಓಕೆ, ಮತ್ತು ಕ್ವಾಂಟಿಟಿ ಏನಿರ್ತದೆ ಕಮ್ಮಿ ಇರ್ತದೆ. ಹೌದಾ, ಆಮೇಲೆ ಅವಕ್ಕರ ಮಲ ಹೇಗಿರ್ತದಪ್ಪ ಅಂತಂದ್ರೆ ತುಂಬ ಡ್ರೈ ಆಗಿರ್ತದೆ, ಒಣ ಇರ್ತದೆ. ಅದ್ರದ್ದು ಮಲ ಏನಿರ್ತದಪ್ಪ ಅಂತಂದ್ರೆ ಅದರಲ್ಲಿ ವಾಟರ್ ಕಂಟೆಂಟ್ ಕಮ್ಮಿ ಇರ್ತದೆ. ಸೊ ಹೀಗಾಗಿ ಅವು ವಾಟರ್ ಲಾಸನ್ನು ಕಮ್ಮಿ ಮಾಡ್ಕೊಳ್ತಾವೆ. ಓಕೆ, ನೆಕ್ಸ್ಟ್ ಟಾಲರೇಟಿಂಗ್ ಡಿಹೈಡ್ರೇಷನ್ ಅಂತೇಳಿ. ಸೊ ಇಲ್ಲಿ ಡಿಹೈಡ್ರೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ವಾಟರ್ ಲಾಸ್ ಆಗ್ತಿರ್ತದೆ ನೋಡ್ರಿ, ಅದನ್ನು ಡಿಹೈಡ್ರೇಷನ್ ಅಂತ ಹೇಳ್ಬೋದು ನಾವು. ಓಕೆ, ಅಂದ್ರೆ ಲೂಸಿಂಗ್ ವಾಟರ್ ಕಂಟೆಂಟ್ ಫ್ರಮ್ ದ ಬಾಡಿ ಅಂತ ಹೇಳ್ಬೋದು. ಅದಕ್ಕೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಸೊ ಈ ಡೆಸರ್ಟ್ ಎನಿಮಲ್ಸ್ ಹೇಗೆ ಅಡಾಪ್ಟ್ ಮಾಡ್ಕೊಂಡವಪ್ಪ ಅಂತಂದರೆ ಅವ್ರ ಬಾಡಿಯಿಂದ ಹೆಚ್ಚಿಗೆ ಡಿಹೈಡ್ರೇಟ್ ಆದರೂ ಸಹ ಅವು ಮರಣ ಹೊಂದಲಾರದೆ ಇರ್ಬೋದು. ಅಂದ್ರೆ ಡಿಹೈಡ್ರೇಷನ್ ಭಾಳ ದಿನಗಳವರೆಗೆ ಅವು ಟಾಲರೇಟ್ ಮಾಡ್ತಾವೆ. ಓಕೆ, ನೋಡ್ರಿಲ್ರಿ, ಸಮ್ ಡೆಸರ್ಟ್ ಅನಿಮಲ್ಸ್ ಕ್ಯಾನ್ ಲೂಸ್ ಅ ಲಾರ್ಜ್ ಪರ್ಸೆಂಟೇಜ್ ಆಫ್ ಬಾಡಿ ವಾಟರ್ ವಿತೌಟ್ ಡೈಯಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಡಿಹೈಡ್ರೇಷನ್ ಅವು ಟಾಲರೇಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಯಾವ್ದು ಬರ್ತಿತ್ತಪ್ಪ ಅಂತಂದ್ರೆ ಅಡಾಪ್ಟೇಷನ್ ಆಫ್ ಪ್ಲಾಂಟ್ಸ್ ಇನ್ ಡೆಸರ್ಟ್ಸ್ ಅಂತ ಬರ್ತದೆ. ಇಲ್ಲಿವರೆಗೂ ನಾವು ಮರುಭೂಮಿಯಲ್ಲಿ ಅನಿಮಲ್ಸ್ ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾವೆ, ಹೇಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ ನೋಡಿದ್ವಿ. ಸೊ ಈಗ ಏನು ಮಾಡೋಣಪ್ಪ ಅಂದ್ರೆ ಈಗ ಪ್ಲಾಂಟ್ಸ್ಗಳು, ಸಸ್ಯಗಳು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾವೆ ಅಂತ ನೋಡೋಣ. ಈಗ ಒಂದೇದು ರೆಡ್ಯೂಸ್ಡ್ ಲೀವ್ಸ್. ಅಂದರೆ ಮೊದಲನೇದಾಗಿ ಮರುಭೂಮಿಯಲ್ಲಿ ಪ್ಲಾಂಟ್ಸ್ಗೆ ಎಲೆಗಳು ಕಮ್ಮಿ ಇರ್ತಾವೆ. ಓಕೆ, ಆಮೇಲೆ ಅದರದ ಎಲೆಗಳು ಇದ್ರೂ ಅದು ಏನಂತದೆ ರೆಡ್ಯೂಸ್ಡ್ ಸೈಜಲ್ಲಿ ಇರ್ತಾವೆ. ಓಕೆ, ಅದ್ರ ಬಗ್ಗೆ ನೋಡೋಣ. ಈಗ ರೆಡ್ಯೂಸ್ಡ್ ಸೈಜ್ ಅಂತೇಳಿ ಲೀವ್ಸ್ ಆರ್ ರೆಡ್ಯೂಸ್ಡ್ ಟು ಸ್ಪೈನ್ಸ್, ಎಕ್ಸಾಂಪಲ್ ಕ್ಯಾಕ್ಟಸ್, ಟು ಮಿನಿಮೈಸ್ ವಾಟರ್ ಅಂತೇಳಿ. ಅಂದರೆ ಅವಕ್ಕರ ಎಲೆಗಳನ್ನ ನೋಡ್ಬೋದು, ಅದರಲ್ಲಿ ಮುಳ್ಳುಗಳು ಇರ್ತಾವೆ. ಹೌದಾ, ಮುಳ್ಳುಗಳು ಇರ್ತಾವೆ ಈ ಥರ. ಸೊ ಹಾಗೆ ಮುಳ್ಳುಗಳು ಇರೋದ್ರಿಂದ ಅವು ಬಾಷ್ಪೀಕರಣವನ್ನು ಅಂದರೆ ಟ್ರಾನ್ಸ್ಪಿರೇಷನ್ ರೇಟನ್ನು ಕಮ್ಮಿ ಮಾಡ್ಬೋದು. ಹೌದಾ, ಈ ಟ್ರಾನ್ಸ್ಪಿರೇಷನ್ ಅಂದರೆ ಏನಪ್ಪ ಅಂತಂದ್ರೆ ಲೂಸಿಂಗ್ ವಾಟರ್ ಫ್ರಮ್ ದಿ ಸ್ಟೊಮ್ಯಾಟಾ ಆರ್ ಫ್ರಮ್ ದಿ ಲೀವ್ಸ್ ಅಂತ ಹೇಳ್ಬೋದು ನಾವು. ಅಂದರೆ ಪತ್ರ ರಂಧ್ರಗಳ ಮೂಲಕ ನೀರನ್ನು ಹೊರ ಹಾಕುವ ಕ್ರಿಯೆಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪೀಕರಣ ಅಂತ ಕರಿತೀವಿ. ಸೊ ಇಲ್ಲಿ ಬಾಷ್ಪೀಕರಣದ ರೇಟನ್ನು ಅಂದರೆ ಬಾಷ್ಪೀಕರಣದ ಏನು ಅಮೌಂಟ್ ಇದೆ ನೋಡಿ, ಬಾಷ್ಪೀಕರಣದ ಪ್ರಮಾಣವನ್ನು ತಗ್ಗಿಸಲು ಅವು ಏನು ಮಾಡ್ತಾವಪ್ಪ ಅಂದ್ರೆ ಅವಕ್ಕರ ಲೀವ್ಸು ಥಾರ್ನ್ಸ್ ಆಗಿ ಮಾಡಿಫೈ ಆಗಿದಾವೆ, ಅಂದರೆ ಮುಳ್ಳುಗಳಾಗಿ ಮಾಡಿಫೈ ಆಗಿದಾವೆ. ಹೌದಾ, ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಪಾಪಸ್ ಕಳ್ಳಿ ಅಂತ ಹೇಳ್ಬೋದು ನಾವು. ಹೌದಾ, ನೋಡ್ರಿ, ಲೀವ್ಸ್ ಆರ್ ರೆಡ್ಯೂಸ್ಡ್ ಟು ಸ್ಪೈನ್ಸ್ ಟು ಮಿನಿಮೈಸ್ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಪಿರೇಷನ್ ಅಂತ ಹೇಳಿ. ನೆಕ್ಸ್ಟ್ ಸ್ಪೈನ್ಸ್ ಆಲ್ಸೋ ಪ್ರೊಟೆಕ್ಟ್ ದಿ ಪ್ಲಾಂಟ್ ಫ್ರಮ್ ಬೀಯಿಂಗ್ ಈಟನ್ ಬೈ ಅನಿಮಲ್ಸ್. ಹೌದಾ, ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಸಹ ಅವು
ತಮ್ಮ ಮುಳ್ಳುಗಳನ್ನ ಯೂಸ್ ಮಾಡ್ಕೊತಾವ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಥಿಕ್ ಆ್ಯಂಡ್ ಫ್ಲೆಶಿ ಸ್ಟೆಮ್ಸ್. ಹೌದಾ, ಥಿಕ್ ಆ್ಯಂಡ್ ಫ್ಲೆಶಿ ಸ್ಟೆಮ್ಸ್ ಅಂತಂದ್ರೆ ಈಗ ಮೊದಲನೇದಾಗಿ ಅವಕ್ಕೆ ನೀರು ಸಿಗೋದು ತುಂಬ ಕಮ್ಮಿ. ಸೊ ಸಿಕ್ಕಾಗ ಅದನ್ನೇನು ಮಾಡಬೇಕು, ಸ್ಟೋರ್ ಮಾಡ್ಕೋಬೇಕು. ಸೊ ಅವು ಏನು ಮಾಡ್ತಾವಪ್ಪ ಅಂದ್ರೆ ಅವು ಎಲ್ಲೆಲ್ಲಿ ಸ್ಟೋರ್ ಮಾಡ್ಕೊಳ್ತಾವಪ್ಪ ಅಂತಂದ್ರೆ ತಮ್ಮ ಬೇರುಗಳಲ್ಲಿ ಸ್ಟೋರ್ ಮಾಡ್ಕೊತಾವ, ತಮ್ಮ ಕಾಂಡಗಳಲ್ಲಿ ನೀರನ್ನು ಸ್ಟೋರ್ ಮಾಡ್ಕೊತಾವ, ಆಮೇಲೆ ತಮ್ಮ ಎಲೆಗಳಲ್ಲಿ ನೀರನ್ನು ಸ್ಟೋರ್ ಮಾಡ್ಕೊಳ್ತಾವೆ. ಹೌದಾ, ನೋಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಮೊದಲೇದಾಗಿ ಅವಕ್ಕೆ ಎಲೆಗಳು ಕಮ್ಮಿ ಇರ್ತಾವೆ ಅಥವಾ ಇರೋದಿಲ್ಲ. ಸೊ ಎಲೆಗಳು ಇರೋದಿಲ್ಲಪ್ಪ ಅಂತಂದ್ರೆ ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೇಗೆ ಮಾಡ್ತಾವೆ? ಹೌದಾ, ಅವು ಹೇಗೆ ಮಾಡ್ತಾವಪ್ಪ ಅಂತಂದ್ರೆ ಅದರ ಕಾಂಡದ ಸಹಾಯದಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡ್ತಾವೆ. ನಮಗಿಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಫೋಟೋಸಿಂಥಸಿಸ್ ಅದನ್ನ ಮಾಡಬೇಕಪ್ಪ ಅಂತಂದ್ರೆ ಕ್ಲೋರೋಫಿಲ್ ಇರುವಂಥದ್ದು ಬೇಕಾಗ್ತದೆ. ಅಂದ್ರೆ ಪತ್ರ ಹರಿತ್ತು ಅನ್ನುವಂತಹ ಪಿಗ್ಮೆಂಟ್ ನಮಗೆ ಬೇಕಾಗ್ತದೆ. ಸೊ ಪತ್ರ ಹರಿತ್ತು ಇರೋದ್ರಿಂದನೇ ನಮ್ಮ ಪ್ಲಾಂಟ್ಸ್ಗಳೆಲ್ಲ ಗ್ರೀನ್ ಆಗಿದಾವೆ. ಹೌದಾ, ಸೊ ಹಾಗಾದರೆ ಎಲೆಗಳನ್ನೇ ಇಲ್ಲಪ್ಪ ಅಂತಂದ್ರೆ ಅದರ ಪತ್ರ ಹರಿತ್ತು ಎಲ್ಲಿರ್ತದೆ? ಸೊ ಇಂಥ ಮರುಭೂಮಿಯಲ್ಲಿ ಇರುವಂಥ ಸಸ್ಯಗಳಲ್ಲಿ ಪತ್ರ ಹರಿತ್ತು ನಾವು ಕಾಂಡಗಳಲ್ಲಿ ಸಹ ನಾವು ನೋಡ್ಬೋದು. ಸೊ ಈ ಪತ್ರ ಹರಿತ್ತು ಕಾಂಡಗಳಲ್ಲಿ ಇರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಕಾಂಡಗಳಿಂದ ಸಹಾಯದಿಂದನೂ ಸಹ ಏನು ಮಾಡ್ಬೋದಪ್ಪ ಅಂದ್ರೆ ಫೋಟೋಸಿಂಥಸಿಸ್ ಅನ್ನು ಮಾಡ್ಬೋದು, ದ್ಯುತಿ ಸಂಶ್ಲೇಷ ಕ್ರಿಯೆಯನ್ನು ಮಾಡ್ಬೋದು. ಹೌದಾ, ನೋಡ್ರಿ ಸ್ಟೆಮ್ಸ್ ಸ್ಟೋರ್ ವಾಟರ್. ಎಕ್ಸಾಂಪಲ್ ಕ್ಯಾಕ್ಟಸ್, ದೇ ಆರ್ ಗ್ರೀನ್ ಆ್ಯಂಡ್ ಕ್ಯಾರಿ ಔಟ್ ಫೋಟೋಸಿಂಥಸಿಸ್ ಅಂತ ಹೇಳಿದ್ದಾರೆ. ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಈಗಾಗಲೇ. ಆಮೇಲೆ ವ್ಯಾಕ್ಸಿ ಕೋಟಿಂಗ್ ಆನ್ ಸ್ಟೆಮ್ಸ್ ರೆಡ್ಯೂಸಸ್ ವಾಟರ್ ಲಾಸ್ ಅಂತೇಳಿ ಅಂದ್ರೆ ಟ್ರಾನ್ಸ್ಪಿರೇಷನ್ನ ಕಮ್ಮಿ ಮಾಡಲಿಕ್ಕೆ ಅವ್ರದ ಲೀವ್ಸ್ ಹೆಂಗಿರ್ತಾವಪ್ಪ ಅಂತಂದ್ರೆ ವ್ಯಾಕ್ಸಿ ಕೋಟಿಂಗನ್ನು ಹೊಂದಿರ್ತಾವೆ. ಅವ್ರ ಸ್ಟೆಮ್ ಹೆಂಗಿರ್ತಾವಪ್ಪ ಅಂದ್ರೆ ಅದ್ರ ಮೇಲೆ ವ್ಯಾಕ್ಸ್ ಕೋಟಿಂಗ್ ಇರ್ತದೆ. ಸೊ ಈ ವ್ಯಾಕ್ಸ್ ಕೋಟಿಂಗ್ ಏನು ಮಾಡ್ತದಪ್ಪ ಅಂತಂದ್ರೆ ಟ್ರಾನ್ಸ್ಪಿರೇಷನ್ ರೇಟನ್ನು ಕಮ್ಮಿ ಮಾಡ್ತದೆ. ಓಕೆ, ನೆಕ್ಸ್ಟ್ ಈ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಪಾರ್ಟ್ ಯಾವುದಪ್ಪ ಅಂತಂದ್ರೆ ನಮ್ಮ ಗಿಡಗಳಲ್ಲಿ ಬೇರುಗಳು. ಸೊ ಆ ಬೇರುಗಳು ಹೆಂಗೆ ಅಡಾಪ್ಟ್ ಆಗಿದಾವೆ ನೋಡೋಣ ಇಲ್ಲಿ. ಒಂದೇದು ಡೀಪ್ ಆರ್ ವೈಡ್ ರೂಟ್ ಸಿಸ್ಟಮ್ ಅಂತೇಳಿ. ನೋಡ್ರಿ ಇಲ್ಲಿ ಅಂಡರ್ಗ್ರೌಂಡ್ ವಾಟರ್ನ ತಾವು ಪಡೆದುಕೊಳ್ಬೇಕಪ್ಪ ಅಂತಂದ್ರೆ ಅವರ ಬೇರುಗಳು ತುಂಬ ಆಳಕ್ಕೆ ಹೋಗಬೇಕು. ಹೌದಾ, ಇಲ್ಲಿ ನೋಡ್ರಿ ಡಯಾಗ್ರಾಮ್ ಒಳಗೆ ತೋರಿಸಿದೆ ನಾನು. ಇದ್ರ ಡೀಪ್ ನೋಡ್ರಿ, ಇದ್ರದ್ದು ರೂಟ್ ನೋಡ್ರಿ ಎಷ್ಟು ಆಳಕ್ಕೆ ಹೋಗಿದೆ ಇಲ್ಲಿ. ಹೌದಾ, ಇಲ್ಲಿ ಏನು ಭೂಮಿ ಸಮತಟ್ಟಾಗಿದೆ ಇಲ್ಲಿ ಮೇಲೆ, ಭೂಮಿ ಇಲ್ಲಿ ಇರೋದಾದ್ರೆ ಅದರ ಬೇರುಗಳು ನೋಡ್ರಿ ಇಷ್ಟು ಕೆಳಗೆ ಹೋಗಿದಾವೆ. ಸೊ ಅವು ಅಂಡರ್ಗ್ರೌಂಡ್ ವಾಟರ್ನ ಪಡೆದುಕೊಳ್ಬೇಕಪ್ಪ ಅಂತಂದ್ರೆ ಸೊ ಈ ಥರ ಡೀಪಾಗಿ ಹೋಗ್ಬೇಕಾಗ್ತದೆ. ಆಮೇಲೆ ನೋಡ್ರಿ ವೈಡ್ ಆಗಿಯೂ ಸಹ ಇರ್ತಾವೆ, ಅಗಲವಾಗಿರ್ತಾವೆ. ನೋಡ್ರಿ ಸೆಕೆಂಡ್ ಇಮೇಜು, ಇಲ್ಲಿ ಪ್ಲಾಂಟ್ ಇಲ್ಲಿದೆ, ಅದರ ಬೇರು ನೋಡ್ರಿ ಈ ಥರ ವೈಡಾಗಿ ಬಂದದ, ಅಗಲಾಗಿ ಬಂದದ. ಹೌದಾ, ಅಂದ್ರೆ ಅದು ಸುತ್ತಮುತ್ತಲು ಎಷ್ಟು ನೀರು ಸಿಗ್ತದೆ ನೋಡ್ರಿ, ಅವಕ್ಕೆಲ್ಲ ಅದನ್ನೆಲ್ಲ ಅದು ಹಿರ್ಕೊಳ್ಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಅದರ ರೂಟ್ಸ್ ಹೆಂಗಿರ್ತಾವೆ, ಡೀಪ್ನಾಗಿಯೂ ಸಹ ಇರ್ತಾವೆ ಮತ್ತು ವೈಡಾಗಿ ಸಹ ಇರ್ತಾವೆ. ಓಕೆ, ಯಾವೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಟ್ರೀ ಯಾವುದಪ್ಪ ಅಂದ್ರೆ ಮೆಸ್ಕ್ವೈಟ್ ಟ್ರೀ ಅನ್ನೋದು ಒಂದು ಡೆಸರ್ಟ್ ಪ್ಲಾಂಟು. ಅದರಲ್ಲಿ ಈ ಥರ ಅಡಾಪ್ಟೇಷನ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ನೋಡ್ರಿ ಡೀಪ್ ರೂಟ್ಸ್ ರೀಚ್ ಅಂಡರ್ಗ್ರೌಂಡ್ ವಾಟರ್ ರಿಸೋರ್ಸಸ್ ಅಂಥೇಳಿ. ಹೌದಾ, ಆಮೇಲೆ ಶಾಲೋ ಆ್ಯಂಡ್ ವೈಡ್ ರೂಟ್ಸ್ ಕ್ವಿಕ್ಲಿ ಅಬ್ಸಾರ್ವ್ ಸರ್ಫೇಸ್ ವಾಟರ್ ಆಫ್ಟರ್ ರೇನ್ಫಾಲ್. ಹೌದಾ, ರೇನ್ಫಾಲ್ ಆದ ತಕ್ಷಣ ಅವು ಏನು ನೀರು ಹಿಂಗೆ ಹೋಗ್ತದ. ಹೌದಾ ಅಲ್ಲಿ. ಸೊ ಅದಕ್ಕಿಂತ ಮೊದಲು ಏನು ನೀರನ್ನು ಹಿರ್ಕೋಬೇಕಪ್ಪ ಅಂತಂದ್ರೆ ಅದರ ರೂಟ್ಸ್ ಹೆಂಗಿರಬೇಕು, ಅಗಲವಾಗಿರಬೇಕು. ಹೌದಾ, ಸೊ ಹಾಗಾಗಿನೇ ಇಲ್ಲಿ ಈ ಥರ ಅಗಲವಾದ ರೂಟ್ಸನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ನೋಡಿದಾದ್ರೆ ಸ್ಮಾಲ್ ಆರ್ ನೋ ಲೀವ್ಸ್ ಅಂತೇಳಿ. ಅಂದ್ರೆ ಆಲ್ಮೋಸ್ಟ್ ಡೆಸರ್ಟ್ ಪ್ಲಾಂಟ್ಸ್ ಒಳಗೆ ಲೀವ್ಸ್ನೇ ಇರೋದು ಕಮ್ಮಿ. ಹಾಗೂ ಒಂದು ವೇಳೆ ಇದ್ದರೂ ಅವೇನಿರ್ತಾವಪ್ಪ ಅಂತಂದ್ರೆ ಸ್ಮಾಲ್ ಇರ್ತಾವೆ, ರೆಡ್ಯೂಸ್ಡ್ ಸೈಜಲ್ಲಿ ಇರ್ತಾವೆ. ಓಕೆ, ರೆಡ್ಯೂಸ್ ಸರ್ಫೇಸ್ ಏರಿಯಾ ಫಾರ್ ವಾಟರ್ ಲಾಸ್, ಫೋಟೋಸಿಂಥಸಿಸ್ ಆಕರ್ಸ್ ಇನ್ ಸ್ಟೆಮ್ಸ್ ಇನ್ಸ್ಟೆಡ್ ಅಂತ ಇದ್ದಾರೆ. ಆಲ್ರೆಡಿ ಇದು ಈ ಪಾಯಿಂಟ್ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಬಿಲಿಟಿ ಟು ಸ್ಟೋರ್ ವಾಟರ್ ಅಂತೇಳಿ. ಅಂದ್ರೆ ಅವು ನೀರು ತುಂಬ ಮೊದಲೇ ಕಮ್ಮಿ ಸಿಗ್ತದೆ. ಸೊ ಹಾಗಾಗಿ ಅವನ್ನ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೇಕಾಗ್ತದೆ. ಓಕೆ, ಎಲ್ಲೆಲ್ಲಿ ಸ್ಟೋರ್ ಮಾಡ್ಬೋದಪ್ಪ ಅಂತಂದ್ರೆ ಅದು ರೂಟಲ್ಲಿ ಸ್ಟೋರ್ ಮಾಡ್ಬೋದು, ಸ್ಟೆಮ್ಮಲ್ಲಿ ಸ್ಟೋರ್ ಮಾಡ್ಬೋದು ಮತ್ತು ಲೀವ್ಸಲ್ಲಿ ಸ್ಟೋರ್ ಮಾಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಯಾವತ್ತಪ್ಪ ಅಂದ್ರೆ ಆಲುವೆರಾ ಅಂದರೆ ಲೋಳೆ ಸರ ನೋಡ್ಬೋದು ನೀವು. ಸೊ ಈ ಥರ ಫ್ಲೆಶಿ ಆಗಿರ್ತದೆ, ಇಲ್ಲೆಲ್ಲ ವಾಟರ್ ಸ್ಟೋರ್ ಮಾಡ್ಕೊಂಡಿರ್ತದೆ. ಆಮೇಲೆ ಇಲ್ಲಿ ತಾರ್ನ್ ಮಾಡಿಫಿಕೇಶನ್ ಸಹ ನೋಡ್ಕೋಬೋದು ನೀವು, ಮುಳ್ಳುಗಳದಾವೆ ಇಲ್ಲಿ. ಹೌದಾ, ಈ ಮುಳ್ಳುಗಳು ಪ್ರಾಣಿಗಳಿಂದ ರಕ್ಷಣೆ ಪಡೆದುಕೊಳ್ಳಲು ಸಹ ಇದು ಹೆಲ್ಪ್ ಮಾಡ್ತದೆ. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ರಿ. ಇಲ್ಲಿ ಸಕ್ಯುಲೆಂಟ್ ಪ್ಲಾಂಟ್ಸ್ ಲೈಕ್ ಆಲೋವೆರಾ ಆ್ಯಂಡ್ ಕ್ಯಾಕ್ಟಸ್ ಸ್ಟೋರ್ ವಾಟರ್ ಇನ್ ದೇರ್ ಸ್ಟೆಮ್ಸ್, ರೂಟ್ಸ್ ಆರ್ ಲೀವ್ಸ್ ಅಂತ ಇದ್ದಾರೆ. ಓಕೆ, ನೆಕ್ಸ್ಟ್ ಅಡಾಪ್ಟೇಷನ್ ನೋಡೋಣ. ಇಲ್ಲಿ ಡಾರ್ಮೆನ್ಸಿ ಅಂತೇಳಿ. ಸಮ್ ಪ್ಲಾಂಟ್ಸ್ ರಿಮೇನ್ ಡಾರ್ಮೆಂಟ್ ಆರ್ ಇನ್ಆಕ್ಟಿವ್ ಡ್ಯೂರಿಂಗ್
ಡ್ರೈ ಪೀರಿಯಡ್ಸ್ ಆ್ಯಂಡ್ ಗ್ರೋ ಓನ್ಲಿ ವೆನ್ ವಾಟರ್ ಈಸ್ ಅವೈಲಬಲ್ ಅಂತೇಳಿ. ಓಕೆ, ಈ ಹೆಂಗೆ ನಾವು ನಾಕ್ಚರಲ್ ಎನಿಮಲ್ಸ್ ನೋಡಿದ್ದೀವಿ ಅಂತಂದ್ರೆ ಅವು ರಾತ್ರಿ ಸಮಯದಲ್ಲಿ ಮಾತ್ರ ಆ್ಯಕ್ಟಿವ್ ಇರ್ತಾವೆ ಮತ್ತು ಡೇ ಟೈಮಲ್ಲಿ ಇನ್ಆ್ಯಕ್ಟಿವ್ ಆಗಿರ್ತಾವೆ. ಸೊ ಅದೇ ಥರ ನಮ್ಮ ಪ್ಲಾಂಟ್ಸ್ನಲ್ಲಿ ಸಹ ಡಾರ್ಮನ್ಸಿ ಅನ್ನುವಂಥ ಒಂದು ಅಡಾಪ್ಟೇಷನ್ ನೋಡ್ಬೋದು. ಅಂದ್ರೆ ಇಲ್ಲಿ ಅವು ಡ್ರೈ ಪೀರಿಯಡ್ಸ್ನಲ್ಲಿ ಏನಿರ್ತಾವಪ್ಪ ಅಂದ್ರೆ ಇನ್ಆ್ಯಕ್ಟಿವ್ ಇರ್ತಾವೆ. ಓಕೆ, ಮತ್ತು ಅವಕ್ಕೆ ಯಾವಾಗ ವಾಟರ್ ಸಿಗ್ತೈತಿ ಅವಾಗ ಅವು ಆ್ಯಕ್ಟಿವ್ ಆಗ್ತಾವೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಈಗಾಗಲೇ 25 ನಿಮಿಷ ಆಯಿತು, ಹೌದಾ? ಸೊ ನಾವು ಈಗ ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಈ ಮೌಂಟೇನ್ ರೀಜನ್ಸು, ಓಕೆ, ಪರ್ವತ ಪ್ರದೇಶದಲ್ಲಿ ಹೇಗಿದಾವೆ ನೋಡಿರಿ, ಈ ಥರ ಇಮೇಜ್ ಹಾಕಿ ಕಲರ್ಫುಲ್ಲಾಗಿ ಕಂಟೆಂಟ್ ತಯಾರು ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಆ ವಿಡಿಯೋನು ಸಹ ನೋಡಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಈ ಥರ ಹುಲ್ಲುಗಾವಲು ಪ್ರದೇಶದಲ್ಲಿ, ಆಮೇಲೆ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ಸು, ಓಕೆ, ಈ ಥರ ರಿಲೇಟೆಡ್ ಇಮೇಜ್ ಹಾಕಿ ತುಂಬ ಕಲರ್ಫುಲ್ಲಾಗಿ ಕಂಟೆಂಟ್ ತಯಾರು ಮಾಡಿದ್ದೀನಿ. ಸೊ ಪ್ಲೀಸ್ ಆ ವಿಡಿಯೋನ ಸಹ ನೀವು ಮಿಸ್ ಮಾಡ್ಕೋಬೇಡಿ ಮತ್ತು ವಿಡಿಯೋಗಳನ್ನ ಎಂಡ್ವರೆಗೂ ನೋಡಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಮತ್ತೆ ಆವಾಗಲೇ ಹೇಳ್ದಂಗೆ ಈ ಒಂದು ಸೀರೀಸ್ನ ನಾನು NCERT ಟೆಕ್ಸ್ಟ್ ಬುಕ್ನ ಬೇಸ್ ಆಗಿಟ್ಕೊಂಡು ಮಾಡ್ತಿರೋದ್ರಿಂದ ಈ ಒಂದು ವಿಡಿಯೋಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಇಂಥ ಈ ಸಿರೀಸ್ ಏನಿದೆ ನೋಡಿರಿ, ಈ ಸಿರೀಸು ಇನ್ನೂ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.